ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ದಿನ ನಾನು ನಿಮಗೆ ಗುಜರಾತ್ ಡೈರೀಸ್ ಪಾರ್ಟ್ 2 ಅಲ್ಲಿ ಇನ್ನೊಂದು ಫ್ಯಾಸಿನೇಟಿಂಗ್ ಬ್ಯೂಟಿಫುಲ್ ಆಗಿರೋ ಒಂದು ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಸ್, ದ ಪ್ಲೇಸ್ ಈಸ್ ಖಡಿಯಾದ್ರು. ಆಫ್ ರೋಡ್ ಟ್ರಾವೆಲ್ ಮಾಡಬೇಕಾಗತ್ತೆ ಆ್ಯಂಡ್ ದ ಸೈಟ್ ರಿಕ್ವೈರ್ಸ್ ಒಂದು ಹೈರಿಂಗ್ ಅ ಲೋಕಲ್ ಜೀಪ್ ಆ್ಯಂಡ್ ಅ ಗೈಡ್ ಈಸ್ ರೆಕಮೆಂಡೆಡ್ ಫಾರ್ ನಾವಿಗೇಟಿಂಗ್ ಥ್ರೂ ದಿಸ್ ರಗ್ಡ್ ಟೆರಾ. ಸೊ ಫ್ರೆಂಡ್ಸ್ ಜೊತೆ ಏನು ಮಾಡಿದ್ರು ಫನ್ ಅಲ್ವಾ, ಯಾವುದೇ ಡೆಸ್ಟಿನೇಷನ್ ಇರಲಿ. ಎಸ್, ಫೈನಲಿ ವಿ ಆರ್ ಇನ್ ಟು ಖಡಿಯಾದ್ರು. ದಿಸ್ ಈಸ್ ಲೊಕೇಟೆಡ್ ಇನ್ ದ ರನ್ ಆಫ್ ಕಚ್ ಆ್ಯಂಡ್ 35 ಕಿಲೋಮೀಟರ್ಸ್ ಫ್ರಮ್ ಭುಜ್. ಈ ಪ್ಲೇಸ್ ಇದೆಲ್ಲ, ಈ ಕಚ್, ಇಟ್ ಫೀಚರ್ಸ್ ಡ್ರಮ್ಯಾಟಿಕ್ ಜಿಯೋಗ್ರಫಿಕಲ್ ಫಾರ್ಮೇಷನ್ಸ್. ತಾವು ನೋಡ್ತಾ ಇದ್ದೀರಾ ಇಲ್ಲಿ, ಶೋಕೇಸಿಂಗ್ ಏನ್ಸಿಯಂಟ್ ಕಲರ್ಫುಲ್ ಲೇಯರ್ಸ್ ಆಫ್ ಸ್ಯಾಂಡ್ ಸ್ಟೋನ್ ಆ್ಯಂಡ್ ಸೆಡಿಮೆಂಟರಿ ರಾಕ್ಸ್. These are often called Grand Canyon of Kutch, formed by millions of years ago by weathering and erosion. During ಒಂದು ಡೈನೋಸರಸ್ ಎರಾ ಅಂತ ಹೇಳ್ತೀವಲ್ಲ, ಜುರಾಸಿಕ್ ಎರಾ, ವೇರ್ ಡೈನೋಸರಸ್ ರೋಮ್ಡ್ ಅರೌಂಡ್ ದ ಅರ್ತ್, ಆ ಟೈಮಲ್ಲಿ ಆಗಿದ್ದಂಥ ಈ ಫಾರ್ಮೇಷನ್ಗಳು ನೋಡ್ತಾ ಇದ್ದೀವಿ. ಈ ಪ್ರಕೃತಿ ಅದ್ಭುತಗಳು ನೋಡಿದಾಗ ಒಂದು ಆಶ್ಚರ್ಯವಾಗಿ ನಿಂತು ಬಿಡ್ತೀವಲ್ವ. ಎಸ್ಪೆಷಲಿ ಗುಜರಾತ್ ರಾಜ್ಯದಲ್ಲಿ ಕಾಣಿಸುವ ಈ ಪ್ರಾಚೀನ ಅವಶೇಷಗಳು, ಸೆಡಿಮೆಂಟರಿ ಕಲ್ಬಂಡೆ ರಚನೆಗಳು ಈ ನಮ್ಮ ಭೂಮಿಯನ್ನು, ಇತಿಹಾಸವನ್ನು ಎತ್ತಿ ಹೇಳುವ ಒಂದು ಸಾಕ್ಷಿಯಾಗಿದೆ. ಸಾವಿರಾರು ಲಕ್ಷಾಂತರ ವರ್ಷಗಳ ಹಿಂದೆ ಈ ಸಮುದ್ರದ ಅಡಿಯಲ್ಲಿ ಮಣ್ಣು, ಮರಳು, ಈ ಜೀವಿಗಳ ಅವಶೇಷಗಳು ಕ್ರಮೇಣ ಈ ಕಲ್ಲಾಗಿ ರೂಪಾಂತರಗೊಂಡಿದೆ. ಇಲ್ಲಿ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಪದರವೂ ಒಂದು ಕಥೆಯನ್ನು ಹೇಳುತ್ತದೆ. ಏನು ಗೊತ್ತಾ, ನಮ್ಮ ಭೂಮಿಯ ಹುಟ್ಟು, ಬೆಳವಣಿಗೆ ಹಾಗೂ ಬದಲಾವಣೆಯ ಕತೆ. ಸೊ ವಾಪಸ್ ದಾರಿ ಹೋಗ್ತಾ ಇದ್ದೀವಿ, ತಗ್ಗು ದಿಣ್ಣೆಗಳ ದಾಟಿ. ಈ ಪ್ರಕೃತಿ ಮಹತ್ವ ಅರಿತು ಅದನ್ನು ಕಾಪಾಡುವ ಜವಾಬ್ದಾರಿ ಹೊತ್ತು ಮುಂದೆ ಸಾಗೋಣ, ಸಂರಕ್ಷಿಸೋಣ. ಥ್ಯಾಂಕ್ ಯು ಫ್ರೆಂಡ್ಸ್.